ಮಾಡ್ತೇನೆ. ರೈತರ ಹೋರಾಟಕ್ಕೆ ಕಾಂಗ್ರೆಸ್ ಸರ್ಕಾರ ಮಣಿದಿದೆ. ಮಣಿಲೇಬೇಕು. ನಿಷೇಧಾಜ್ಞೆ ವಾಪಸ್ ಪಡೆದಿದ್ದಾರೆ ಗೃಹ ಇಲಾಖೆ. ಸ್ವತಃ ಸುರೇಶ್ ಗೌಡಗೆ ಪರಮೇಶ್ವರ್ ಕರೆ ಮಾಡಿದ್ದಾರೆ. ನಿಷೇಧಾಜ್ಞೆ ವಾಪಸ್ ಪಡೆದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಹೋರಾಟಗಾರರಿಗೆ ಇದು ಮೊದಲ ಹಂತದ ಗೆಲುವು. ಇದು ಸರ್ಕಾರ ಊಹೆ ಕೂಡ ಮಾಡಿರಲಿಲ್ಲ. ಈ ರೀತಿಯಾಗಿ ರೊಚ್ಚಿಗೆ ಹೇಳ್ತಾರೆ ರೈತರು ಅಂತ. ಇದು ನಿಜವಾದ ಹೋರಾಟ, ಇದು ಸತ್ಯದ ಹೋರಾಟ. ಎಸ್ ಅಭಿಷೇಕ್ ಮಾತನಾಡ್ತಾ ಇದ್ರು ಲೈವ್ ನಲ್ಲಿ. ಅಭಿಷೇಕ್ ನೋಡಿ, ಈಗ ಅಲ್ಲ ಈ ನಿರ್ಧಾರ ತಗೊಂಡಿದ್ ಯಾಕೆ ಅಂತ ನೀವು ಹೇಳ್ತಾ ಇದ್ರಿ. ಏನು ಇದು, ಯಾಕೆ ಈ ತರ ಮಾಡಿದ್ರು, ಚಾನಲ್ ನಲ್ಲಿ ಕಳಿಸಬಹುದಿತ್ತು. ಆದ್ರೂ ಕೂಡ ಈ ರೀತಿ ನಡೆದುಕೊಂಡಿದ್ ಯಾಕೆ ಸರ್ಕಾರ? ಇದರಲ್ಲಿ ನಿಜವಾದ ಸದುದ್ದೇಶ ಏನು? ಇದು ಸದುದ್ದೇಶನಾ ಅಥವಾ ದುರುದ್ದೇಶನಾ? ಇದರಿಂದ ಸರ್ಕಾರಕ್ಕೆ ಏನಾದ್ರೂ ಲಾಭನಾ? ಯಾಕೆ? ಸದುದ್ದೇಶ ಇದ್ದಿದ್ದೇ ಆದ್ರೆ ಒಂದು ವೇಳೆ ರಾಮನಗರದ ಜನರಿಗೆ ನೀರನ್ನ ತಲುಪಿಸುವಂತ ಸದುದ್ದೇಶ ಇದ್ದಿದ್ದೇ ಆದ್ರೆ ಚಾನೆಲ್ನ ಮುಖಾಂತರ ಹರಿಸಬಹುದಾಗಿತ್ತು, ಕಾಲುವೆಯ ಮುಖಾಂತರ ಹರಿಸಬಹುದಾಗಿತ್ತು, ಕಣ್ಣಿಗೆ ಕಾಣುವಂತ ರೀತಿಯಲ್ಲಿ ನೀರನ್ನ ಹರಿಸಬಹುದಾಗಿತ್ತು. ಆದ್ರೆ ಕೆನಲ್ನಲ್ಲೇ ಮಾಡಬೇಕು ಅನ್ನೋದು ಖಂಡಿತವಾಗಿಯೂ ಸದುದ್ದೇಶ ಅಲ್ಲ ಅನ್ನೋದು ಇಲ್ಲಿರುವಂತಹ ಅಷ್ಟು ರೈತರ ಮಾತಾಗಿರುವಂತದ್ದು. ಇಲ್ಲಿರುವಂತಹ ಒಂದಿಷ್ಟು ರೈತರನ್ನ ಕೂಡ ಮಾತಾಡಿಸ್ತೀನಿ. ಸರ್, ಈಗ ನೀರನ್ನ ಹರಿಸಿದ್ರೆ ಏನ್ ತಪ್ಪು? ಯಾಕೆ ಕ್ಯಾನಲ್ ನಲ್ಲಿ ಹರಿಸಬಾರ್ದು? ನೇರವಾಗಿ ನೀವು ಹೇಳಿ ಸರ್. ಈಗ ನೀರ್ ಯಾಕೆ ಹರಿಸಬಾರ್ದು ಅನ್ನೋದ ಒಂದು ಎಕ್ಸಾಂಪಲ್. ಒಬ್ರು ಊಟ ಮಾಡೋದ್ನ 5 ಜನಕ್ಕೆ ಕೊಟ್ರೆ ಏನಾಗುತ್ತೆ ಹೇಳಿ ನೀವೇನೆ? ಯಾರು ಹೊಟ್ಟೆ ತುಂಬಲ್ಲ. ನೀವು ಹಂಗ್ ಚಾನಲ್ ಮಾಡ್ಲೇಬೇಕು ಅನ್ನೋದು. ನೋಡಿ, ಗಮನಿಸ್ತಾ ಇದ್ದೀರಾ, ರೈತರು ರೊಚ್ಚಿಗೆದ್ದಿದ್ದಾರೆ. ಈಗ ಅಲ್ಲಿ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು, ಇದು ಇನ್ನು ರೈತರಿನ್ನು ರೊಚ್ಚಿಗೆದ್ದಿಲ್ಲ ಅಂತ. ಆಗ್ಲೇ ಹಿಂಗೆ ಮಾಡ್ಬೇಕು ಅಂತಾನ ಅಥವಾ ಈ ಜಿಲ್ಲೆಯವ್ರನ್ನ ನೀವು ಮುಳುಗ್ಸ್ಲೇ ಬಿಡ್ಬೇಕಂತಾನ? ಏನ್ ಲೆಕ್ಕಾಚಾರ ಅನ್ಸುತ್ತೆ? ಯಾರು ಮುಳುಗ್ಸಕ್ ಆಗಲ್ಲ. ರೈತರು ಮುಳುಗ್ಸಕ್ ಇದುವರೆಗೂ ಯಾರು ಹುಟ್ಟು ಇಲ್ಲ, ಮುಂದೆ ಹುಟ್ಟೋದು ಇಲ್ಲ. ರೈತರು ಮುಳುಗ್ಸಕ್ಕೆ ಯಾರ ಕೈಲೂ ಅದಾಗದೇ ಇಲ್ಲ. ಇವರು ರಾಜಕಾರಣ ಮಾಡಕ್ ಮಾಡ್ತಾ ಇರೋದು ಇದು. ಅಲ್ಲೇ ಜನಕ್ಕೆ ಏನ್ ಇದ್ಕೊಡಕ್ಕೆ ನಾನ್ ಮಾಡ್ದೆ, ನನ್ನ ಹೆಸರು ಈಗ ಮುಂದೆ ವೈಕೆ ರಾಮಯ್ಯ ಅವರು ಮಾಡಿರೋದು ನಾವೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದೀವಿ. ಅಲ್ಲೇ ಜನ ಅವರ DK ಶಿವಕುಮಾರ್ ಮಾಡ್ಬಿಟ್ರು, ಅವ್ರು CM ಆದಾಗ ಹೋಮ್ CM ಆದಾಗ ಅಂತ ಹೇಳಕ್ ರಾಜಕಾರಣದಿಂದ ಮಾಡ್ತಾ ಇರೋದೇ ಹೊರಟ್ಬಿಟ್ರೆ ಬೇರೆ ಯಾವುದೇ ಏನು ಜನಕ್ಕೆ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇಲ್ಲ ಇವರು. ಚಾನಲ್ ನಲ್ಲೇ ಮಾಡಿದ್ರೆ ನೀರ್ ಹರ್ಕೊಂಡು ಹೋಗೋದಿತ್ತಲ್ಲ, ಚಾನಲ್ ಮಾಡದಿರೋಂತ ಉದ್ದೇಶ ಅನ್ಸುತ್ತೆ. ಚಾನಲ್ ಅಲ್ಲಿ ಮಾಡ್ಬೋದಾಯ್ತು. ದುರುದ್ದೇಶ ಇದು. ದುರುದ್ದೇಶ ಅಂದ್ರೆ ನಾನ್ ಮಾಡ್ದೆ ಸರ್. ಈಗ ನಾನ್ ಮಾಡ್ದೆ ಅನ್ನೋದಕ್ಕೆ ಅವರು ಅಲ್ಲೇ ತಗೊಂಡೋಗ್ಲಿ ಅವರು ನೀರ ಕುಣಗಲ್ಗನ ಇದೆಯಲ್ಲ, ಅಲ್ಲೇ ತಗೊಂಡೋಗ್ಲಿ ನೀರ. ಇಲ್ಲಿಂದ ಬೈಫರ್ಗೇಟ್ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಇವರು ಯಾವುದೇ ಕಾರಣಕ್ಕೂ ಸರಿ ಇಲ್ದಂತ ಸರ್ಕಾರ ಮಾಡ್ತಾ ಇರೋ ನೀರನ್ನು ತಗೊಂಡೋದಕ್ಕೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ಕುಣಿಗಲ್ನಲ್ಲಿರೋರು ಸಹ ರೈತರೇ. ಆದ್ರೆ ಈಗ ಚಾನಲ್ ಪೂರಾ ಮಾಡಿಫಿಕೇಶನ್ ಆಗಿದೆ. 1200 ಕ್ಯೂಸೆಕ್ಸ್ ಒಂದ್ ದಿವಸ ಹೋಗುತ್ತೆ. ಮೊದಲು ನಮಗೆ ಕುಣಿಗಲ್ಲಿ ಫಸ್ಟ್ ನೀರ್ ಬಿಟ್ಟು ನಮಗೆ ಬಿಡಿ. ನಾವ್ ಯಾವ ರೈತರಿಗೂ ಸಹ ನೀರ್ ಕೊಡೋದಕ್ಕೆ ಅಭ್ಯಂತರ ಇಲ್ಲ. ಅದೊಂದು ಪಾಯಿಂಟ್. ಆಮೇಲೆ ಇಲ್ಲಿ DK ಶಿವಕುಮಾರ್ ಮಾಡ್ತಾ ಇರೋದು ಅದು ಸದ್ಯದಲ್ಲಿ ಯಾವ್ದು ಟೆಕ್ನಿಕಲ್ ಇನ್ನು ಸಂಪೂರ್ಣವಾಗಿ ಶಾಂಕ್ಷನ್ ಆಗಿಲ್ಲ. ರೈತರಿಗೆ ಚಾನಲ್ ಮುಖಾಂತರ ತಗೊಂಡು ಹೋದ್ರೆ ರಾಮನಗರಕ್ಕೆ ನೀರ್ ತಗೊಂಡು ಹೋಗಕ್ ಆಗಲ್ಲ. ಆ ದುರುದ್ದೇಶದಿಂದ ಸುಳ್ಳು ಹೇಳಿ ಕುಣಿಗಲಿಗೆ ಅಂತ ಹೇಳ್ಬಿಟ್ಟು ಮುಂದಕ್ಕೆ ತಗೊಂಡು ಹೋಗಿ ಉನ್ನಾರ ಮಾಡಿ ಇದು ದುರುದ್ದೇಶದಿಂದ ತಗೊಂಡು ಹೋಗ್ತಾ ಇರೋದು. ನೀರ್ ತಗೊಂಡು ಹೋಗ್ಬೇಕು ಅನ್ನೋದೇನ್ ತಪ್ಪಿಲ್ಲ. ಹೆಚ್ಚುವರಿ ನೀರ್ ಅಲೋಕೇಶನ್ ಮಾಡಿಸಿ ಬೇಕಾದ್ರೆ ತಗೊಂಡು ಹೋಗ್ಲಿ. ಆದ್ರೆ ಇಲ್ಲಿ ಏನ್ ಈ ಚಾನಲ್ 2ರಷ್ಟು ನೀರು ಹೋಗ್ತದೆ, ತಗ್ಗೈತೆ ನೀರು, ಮುಂದಕ್ಕೆ ಒಂದ್ ಡ್ರಾಪ್ ನೀರ್ ಬರಲ್ಲ. ಇದು ರಿಪಬ್ಲಿಕ್ ಕನ್ನಡ ಜೊತೆ MLA ಸುರೇಶ್ ಗೌಡ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸರ್, ನಮಸ್ತೆ. ಕೂಡ ಹೋರಾಟ ನಿಲ್ಲಲ್ಲ. ಇಲ್ಲಿಗೆ ನಿಕೇಶ್ ಒಂದು ಕ್ಲಾರಿಟಿ ಇರುವಂತದ್ದು, ಯಾರಿಗೂ ಕೂಡ ನೀರನ್ನ ಹರಿಸೋದು ಸಮಸ್ಯೆ ಅಲ್ಲ. ಆದ್ರೆ ಕೆನಲ್ ಇಂದ ಹರಿಸುವಂತ ಸಂದರ್ಭದಲ್ಲಿ ಎಷ್ಟು ನೀರು ಎಲ್ಲಿಗೆ ಹೋಗುತ್ತೆ, ಯಾವಾಗ ಹೋಗುತ್ತೆ, ಕುಣಿಗಲ್ಗೆ ನಾವು ನೀರನ್ನ ತೆಗೆದುಕೊಂಡು ಹೋಗ್ತೀವಿ ಅಂತ ರಾಮನಗರವನ್ನ ತಲುಪಿಸುವಂತ ಪಿತೂರಿ ಒಂದ್ ಕಡೆ ಆದ್ರೆ, ಇಲ್ಲೂ ಕೂಡ ಕಮಿಷನ್ ಅನ್ನ ಮಾಡ್ಕೊಳ್ತಿದೆ ಸರ್ಕಾರ. ಇದರಲ್ಲೂ ಕೂಡ ಸಾವಿರಾರು ಕೋಟಿ ಯೋಜನೆಯಲ್ಲಿ ಮಿನಿಮಮ್ ಆದಂತ ಕಮಿಷನ್ ಅನ್ನ ಪಡೆದು ತನ್ನ ಜೇಬುಗಳನ್ನ ತುಂಬಿಸ್ಕೊಳ್ತಿರುವಂತಹ ದುರುದ್ದೇಶ ಇರೋದ್ರಿಂದಾಗಿ ನಾವು ಈ ಒಂದು ಯೋಜನೆಗೆ ಯಾವುದೇ ಕಾರಣಕ್ಕೂ ಒಪ್ಪಿಗೆಯನ್ನ ನೀಡೋದಿಲ್ಲ. ಒಂದು ವೇಳೆ ಕಮಿಷನ್ ಅನ್ನೋದನ್ನ ನಾವು ಬದಿಗಿಟ್ರು ಕೂಡ ಇಲ್ಲಿರುವಂತಹ ಜನರಿಗೆ ಸಾಲದೇ ಇರುವಂತಹ ನೀರನ್ನ ಇನ್ನ ಉಳಿದ ಹಳ್ಳಿಗಳಿಗೆ, ಇನ್ನ ಉಳಿದ ಜಿಲ್ಲೆಗಳಿಗೆ ತಲುಪಿಸೋದು ಸಾಮಾನ್ಯದ ಮಾತಲ್ಲ. ಈ ಒಂದು ಸುರೇಶ್ ಗೌಡ್ರು MLA ಈಗ ದೂರವಾಣಿ ಇರ್ತೇನೆ. ರೈತರ ಹೋರಾಟಕ್ಕೆ ಕಾಂಗ್ರೆಸ್ ಸರ್ಕಾರ ಮಣಿಲೇಬೇಕು. ನಿಷೇಧಾಜ್ಞೆ ವಾಪಸ್ ಪಡೆದಿದ್ದಾರೆ ಗೃಹ ಇಲಾಖೆ. ಸ್ವತಃ ಸುರೇಶ್ ಗೌಡಗೆ ಪರಮೇಶ್ವರ್ ಕರೆ ಮಾಡಿದ್ದಾರೆ. ನಿಷೇಧಾಜ್ಞೆ ವಾಪಸ್ ಪಡೆದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಹೋರಾಟಗಾರರಿಗೆ ಇದು ಮೊದಲ ಹಂತದ ಗೆಲುವು. ಇದು ಸರ್ಕಾರ ಊಹೆ ಕೂಡ ಮಾಡಿರಲಿಲ್ಲ. ಈ ರೀತಿಯಾಗಿ ರೊಚ್ಚಿಗೆ ಹೇಳ್ತಾರೆ ರೈತರು ಅಂತ. ಇದು ನಿಜವಾದ ಹೋರಾಟ, ಇದು ಸತ್ಯದ ಹೋರಾಟ. ಎಸ್ ಅಭಿಷೇಕ್ ಮಾತನಾಡ್ತಾ ಇದ್ರು ಲೈವ್ ನಲ್ಲಿ.
ಅಭಿಷೇಕ್ ನೋಡಿ ಈಗ ಅಲ್ಲ ಈ ನಿರ್ಧಾರ ತಗೊಂಡಿದ್ ಯಾಕೆ ಅಂತ ನೀವು ಹೇಳ್ತಾ ಇದ್ರಿ, ಏನು ಇದು, ಯಾಕೆ ಈ ತರ ಮಾಡಿದ್ರು, ಚಾನಲ್ ನಲ್ಲಿ ಕಳಿಸ್ಬೋದಿತ್ತು, ಆದ್ರೂ ಕೂಡ ಈ ರೀತಿ ನಡೆದುಕೊಂಡಿದ್ ಯಾಕೆ ಸರ್ಕಾರ, ಇದ್ರಲ್ಲಿ ನಿಜವಾದ ಸದುದ್ದೇಶ ಏನು? ಇದು ಸದುದ್ದೇಶನಾ ಅಥವಾ ದುರುದ್ದೇಶನಾ? ಇದರಿಂದ ಸರ್ಕಾರಕ್ಕೆ ಏನಾದ್ರೂ ಲಾಭನಾ? ಯಾಕೆ? ಸದುದ್ದೇಶ ಇದ್ದಿದ್ದೇ ಆದ್ರೆ ಒಂದು ವೇಳೆ ರಾಮನಗರದ ಜನರಿಗೆ ನೀರನ್ನ ತಲುಪಿಸುವಂತ ಸದುದ್ದೇಶ ಇದ್ದಿದ್ದೇ ಆದ್ರೆ ಚಾನೆಲ್ನ ಮುಖಾಂತರ ಹರಿಸಬಹುದಾಗಿತ್ತು, ಕಾಲುವೆಯ ಮುಖಾಂತರ ಹರಿಸಬಹುದಾಗಿತ್ತು, ಕಣ್ಣಿಗೆ ಕಾಣುವಂತ ರೀತಿಯಲ್ಲಿ ನೀರನ್ನ ಹರಿಸಬಹುದಾಗಿತ್ತು. ಆದ್ರೆ ಕೆನಲ್ನಲ್ಲೇ ಮಾಡಬೇಕು ಅನ್ನೋದು ಖಂಡಿತವಾಗಿಯೂ ಸದುದ್ದೇಶ ಅಲ್ಲ ಅನ್ನೋದು ಇಲ್ಲಿರುವಂತಹ ಅಷ್ಟು ರೈತರ ಮಾತಾಗಿರುವಂತದ್ದು. ಇಲ್ಲಿರುವಂತಹ ಒಂದಿಷ್ಟು ರೈತರನ್ನ ಕೂಡ ಮಾತಾಡಿಸ್ತೀನಿ. ಸರ್, ಈಗ ನೀರನ್ನ ಹರಿಸಿದ್ರೆ ಏನ್ ತಪ್ಪು, ಯಾಕೆ ಕ್ಯಾನಲ್ ನಲ್ಲಿ ಹರಿಸಬಾರ್ದು? ನೇರವಾಗಿ ನೀವು ಹೇಳಿ ಸರ್. ಈಗ ನೀರ್ ಯಾಕೆ ಹರಿಸಬಾರ್ದು ಅನ್ನೋದ ಈಗ ಒಂದು ಎಕ್ಸಾಂಪಲ್, ಒಬ್ರು ಊಟ ಮಾಡೋದನ್ನ 5 ಜನಕ್ಕೆ ಕೊಟ್ರೆ ಏನಾಗುತ್ತೆ ಹೇಳಿ ನೀವೇನೆ? ಯಾರು ಹೊಟ್ಟೆ ತುಂಬಲ್ಲ? ನೀವು ಹಂಗ್ ಚಾನಲ್ ಮಾಡ್ಲೇಬೇಕು ಅನ್ನೋದಿದೆ. ನೋಡಿ, ಗಮನಿಸ್ತಾ ಇದ್ದೀರಾ, ರೈತರು ರೊಚ್ಚಿಗೆದ್ದಿದ್ದಾರೆ. ಈಗ ಅಲ್ಲಿ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು, ಇದು ಇನ್ನು ರೈತರನ್ನ ರೊಚ್ಚಿಗೆದ್ದಿಲ್ಲ ಅಂತ, ಆಗ್ಲೇ ಹಿಂಗೆ ರಾಜಕಾರಣ ಮಾಡ್ಬೇಕು ಅಂತನಾ ಅಥವಾ ಈ ಜಿಲ್ಲೆಯವ್ರನ್ನ ನೀವು ಮುಳುಗಿಸ್ಲೇ ಬಿಡ್ಬೇಕಂತನ ಏನ್ ಲೆಕ್ಕಾಚಾರ ಅನ್ಸುತ್ತೆ? ಯಾರು ಮುಳುಗ್ಸಕ್ ಆಗಲ್ಲ. ರೈತರು ಮುಳುಗ್ಸಕ್ ಇದುವರೆಗೆ ಯಾರು ಹುಟ್ಟು ಇಲ್ಲ, ಮುಂದೆ ಹುಟ್ಟೋದು ಇಲ್ಲ. ರೈತರು ಮುಳುಗ್ಸಕ್ಕೆ ಯಾರ ಕೈಲೂ ಅದಾಗದೇ ಇಲ್ಲ. ಇವರು ರಾಜಕಾರಣ ಮಾಡಕ್ ಮಾಡ್ತಾ ಇರೋದು ಇದು. ಅಲ್ಲೇ ಜನಕ್ಕೆ ಏನ್ ಇದ್ಕೊಳಕ್ಕೆ ನಾನ್ ಮಾಡ್ದೆ, ನನ್ನ ಹೆಸರು ಈಗ ಮುಂದೆ ಇಲ್ಲಿ ವೈಕೆ ರಾಮಯ್ಯ ಅವರು ಮಾಡಿರೋದು ನಾವೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದೀವಿ. ಅಲ್ಲೇ ಜನ ಅವರ DK ಶಿವಕುಮಾರ್ ಮಾಡ್ಬಿಟ್ರು, ಅವ್ರು CM ಆದಾಗ ಓಂ CM ಆದಾಗ ಅಂತ ಹೇಳಕ್ ರಾಜಕಾರಣದಿಂದ ಮಾಡ್ತಾ ಇರೋದೇ ಹೊರಟ್ಬಿಟ್ರೆ ಬೇರೆ ಯಾವುದೇ ಏನು ಜನಕ್ಕೆ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇಲ್ಲ ಇವರು. ಚಾನಲ್ ನಲ್ಲೇ ಮಾಡಿದ್ರೆ ನೀರ್ ಹರ್ಕೊಂಡು ಹೋಗೋದಿತ್ತಲ್ಲ, ಚಾನಲ್ ಮಾಡದೇ ಇರೋಂತ ಉದ್ದೇಶ ಅನ್ಸುತ್ತೆ. ಚಾನಲ್ ಅಲ್ಲಿ ಮಾಡ್ಬೋದಾಯ್ತು. ದುರುದ್ದೇಶ ಇದು. ದುರುದ್ದೇಶ ಅಂದ್ರೆ ನಾನ್ ಮಾಡ್ದೆ ಸರ್, ಈಗ ನಾನ್ ಮಾಡ್ದೆ ಅನ್ನೋದಕ್ಕೆ ಅವರು ಅಲ್ಲೇ ತಗೊಂಡೋಗ್ಲಿ ಅವರು ನೀರ, ಕುಣಗಲ್ಗನೂ ಇದೆಯಲ್ಲ ಅಲ್ಲೇ ತಗೊಂಡೋಗ್ಲಿ ನೀರ. ಇಲ್ಲಿಂದ ಬೈಫರ್ಕೇಟ್ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಇವರು ಯಾವುದೇ ಕಾರಣಕ್ಕೂ ಸರಿ ಇಲ್ದಂತ ಸರ್ಕಾರ ಮಾಡ್ತಾ ಇರೋ ನೀರನ್ನು ತಗೊಂಡೋದಕ್ಕೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ಕುಣಿಗಲ್ನಲ್ಲಿರೋರು ಸಹ ರೈತರೇ. ಆದ್ರೆ ಈಗ ಚಾನಲ್ ಪೂರ ಮಾಡಿಫಿಕೇಶನ್ ಆಗಿದೆ. 1200 ಕ್ಯೂಸೆಕ್ಸ್ ಒಂದ್ ದಿವಸ ಹೋಗುತ್ತೆ. ಮೊದಲು ನಮಗೆ ಕುಣಿಗಲ್ಲಿ ಫಸ್ಟ್ ನೀರ್ ಬಿಟ್ಟು ನಮಗೆ ಬಿಡಿ, ನಮ್ ಯಾವ ರೈತರಿಗೂ ಸಹ ನೀರ್ ಕೊಡೋದಕ್ಕೆ ಅಭ್ಯಂತರ ಇಲ್ಲ. ಅದೊಂದು ಪಾಯಿಂಟ್. ಆಮೇಲೆ ಇಲ್ಲಿ DK ಶಿವಕುಮಾರ್ ಮಾಡ್ತಾ ಇರೋದು ಅದು ಸದ್ಯದಲ್ಲಿ ಯಾವ್ದು ಟೆಕ್ನಿಕಲ್ ಸಂಪೂರ್ಣವಾಗಿ ಶಾಂಕ್ಷನ್ ಆಗಿಲ್ಲ. ರೈತರಿಗೆ ಚಾನಲ್ ಮುಖಾಂತರ ತಗೊಂಡು ಹೋದ್ರೆ ರಾಮನಗರಕ್ಕೆ ನೀರ್ ತಗೊಂಡೋಗಕ್ ಆಗಲ್ಲ. ಆ ದುರುದ್ದೇಶದಿಂದ ಸುಳ್ಳು ಹೇಳಿ ಕುಣಿಗಲಿಗೆ ಅಂತ ಹೇಳ್ಬಿಟ್ಟು ಮುಂದಕ್ಕೆ ತಗೊಂಡು ಹೋಗಿ ಉನ್ನಾರ ಮಾಡಿ ಇದು ದುರುದ್ದೇಶದಿಂದ ತಗೊಂಡೋಗ್ತಾ ಇರೋದು. ನೀರ್ ತಗೊಂಡು ಹೋಗ್ಬೇಕು ಅನ್ನೋದೇನ್ ತಪ್ಪಿಲ್ಲ. ಹೆಚ್ಚುವರಿ ನೀರು ಅಲೋಕೇಶನ್ ಮಾಡಿಸಿ ಬೇಕಾದ್ರೆ ತಗೊಂಡೋಗ್ಲಿ. ಆದ್ರೆ ಇಲ್ಲಿ ಏನ್ ಈ ಚಾನಲ್ 2ರಷ್ಟು ನೀರು ಹೋಗ್ತದೆ, ತಗ್ಗೈತೆ ನೀರು, ಮುಂದಕ್ಕೆ ಒಂದ್ ಡ್ರಾಪ್ ನೀರ್ ಬರಲ್ಲ. ಇದು ರಿಪಬ್ಲಿಕ್ ಕನ್ನಡ ಜೊತೆ MLA ಸುರೇಶ್ ಗೌಡ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸರ್, ನಮಸ್ತೆ. ಕೂಡ ಹೋರಾಟ ನಿಲ್ಲಲ್ಲ. ಇಲ್ಲಿಗೆ ನಿಕೇಶ್, ಒಂದು ಕ್ಲಾರಿಟಿ ಇರುವಂತದ್ದು, ಯಾರಿಗೂ ಕೂಡ ನೀರನ್ನ ಹರಿಸೋದು ಸಮಸ್ಯೆ ಅಲ್ಲ. ಆದ್ರೆ ಕೆನಲ್ ಇಂದ ಹರಿಸುವಂತ ಸಂದರ್ಭದಲ್ಲಿ ಎಷ್ಟು ನೀರು ಎಲ್ಲಿಗೆ ಹೋಗುತ್ತೆ, ಯಾವಾಗ ಹೋಗುತ್ತೆ, ಕುಣಿಗಲ್ಗೆ ನಾವು ನೀರನ್ನ ತೆಗೆದುಕೊಂಡು ಹೋಗ್ತೀವಿ ಅಂತ ರಾಮನಗರವನ್ನ ತಲುಪಿಸುವಂತ ಪಿತೂರಿ ಒಂದ್ ಕಡೆ ಆದ್ರೆ, ಇಲ್ಲೂ ಕೂಡ ಕಮಿಷನ್ ಅನ್ನ ಮಾಡ್ಕೊಳ್ತಿದೆ ಸರ್ಕಾರ. ಇದರಲ್ಲೂ ಕೂಡ ಸಾವಿರಾರು ಕೋಟಿ ಯೋಜನೆಯಲ್ಲಿ ಮಿನಿಮಮ್ ಆದಂತ ಕಮಿಷನ್ ಅನ್ನ ಪಡೆದು ತನ್ನ ಜೇಬುಗಳನ್ನ ತುಂಬಿಸ್ಕೊಳ್ತಿರುವಂತಹ ದುರುದ್ದೇಶ ಇರೋದ್ರಿಂದಾಗಿ ನಾವು ಈ ಒಂದು ಯೋಜನೆಗೆ ಯಾವುದೇ ಕಾರಣಕ್ಕೂ ಒಪ್ಪಿಗೆಯನ್ನ ನೀಡೋದಿಲ್ಲ. ಒಂದು ವೇಳೆ ಕಮಿಷನ್ ಅನ್ನೋದನ್ನ ನಾವು ಬದಿಗಿಟ್ರು ಕೂಡ ಇಲ್ಲಿರುವಂತಹ ಜನರಿಗೆ ಸಾಲದೇ ಇರುವಂತಹ ನೀರನ್ನ ಇನ್ನ ಉಳಿದ ಹಳ್ಳಿಗಳಿಗೆ, ಇನ್ನ ಉಳಿದ ಜಿಲ್ಲೆಗಳಿಗೆ ತಲುಪಿಸೋದು ಸಾಮಾನ್ಯದ ಮಾತಲ್ಲ. ಈ ಒಂದು ಸುರೇಶ್ ಗೌಡ್ರು MLA ಈಗ ದೂರವಾಣಿ